ಬಸವ 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 ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿತ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿಯ ಪೂಜ್ಯ ಶಿವರುದ್ರ ಮಹಾಸ್ವಾಮಿಗಳು ಬೇಲಿಮಠ ಅವರ ಆಶೀರ್ವಾದವನ್ನು ಕೋರುತ್ತಾ ಬಸವ ಸಮಿತಿ ಅಧ್ಯಕ್ಷರಾದಂಥ ಡಾಕ್ಟರ್ ಅರವಿಂದ್ ಜತ್ತಿ ಸರ್ ಅವರೇ, ಕಲಬುರಗಿ ಬಸವ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ವಿಲಾಸವತಿ ಕೂಬಾವನವರೇ, ಪ್ರೊಫೆಸರ್ ವೀರಣ್ಣ ದಂಡೆಯವರೇ, ಉದ್ದಂಡೆಯವರೇ, ಹಾಗೂ ಬಸವ ಸಮಿತಿ ಬೆಂಗಳೂರು, ಧಾರವಾಡ ಮತ್ತು ಕಲಬುರಗಿಯ ಎಲ್ಲ ಸದಸ್ಯರೇ, ಆನ್ಲೈನ್ ಮೂಲಕ ಈ ಒಂದು ಉಪನ್ಯಾಸ ಮಾಲಿಕೆಯನ್ನು ವೀಕ್ಷಣೆ ಮಾಡ್ತಕ್ಕಂಥ ಜಗತ್ತಿನಾದ್ಯಂತ ಇರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ನಾನು ಡಾಕ್ಟರ್ ಗಣಪತಿ ಬಿ ಸಿನ್ನೂರ್, ಸಹಾಯಕ ಪ್ರಾಧ್ಯಾಪಕ ವ್ಯವಹಾರ ಅಧ್ಯಯನ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಹಾಗೂ ಬಸವಪೀಠ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ಶರಣರ ವಚನಗಳಲ್ಲಿ ಅಂದರೆ ವಚನ ಸಾಹಿತ್ಯದಲ್ಲಿ ಪ್ರತಿಫಲದ ಪರಿಕಲ್ಪನೆ ಅಂತಕ್ಕಂಥ ಒಂದು ವಿಷಯದ ಮೇಲೆ ಮಾತನಾಡಲಿದ್ದೇನೆ. ನಾವು ಅರ್ಥಶಾಸ್ತ್ರವನ್ನು, ವ್ಯವಹಾರ ಅಧ್ಯಯನ ಮಾಡುವಾಗ ನಾವು ಪ್ರತಿಫಲ ಅಥವಾ ಲಾಭದ ಪರಿಕಲ್ಪನೆಗಳನ್ನು ಅಭ್ಯಸಿಸ್ತೇವೆ. ಅವುಗಳನ್ನು ಥಿಯರೀಸ್ ಆಫ್ ಪ್ರಾಫಿಟ್, ಥಿಯರೀಸ್ ಆಫ್ ರಿಟರ್ನ್ ಅಂತೇಳಿ ನಾವು ಕರಿತೇವೆ. ಈ
ಲಾಭ ಅಥವಾ ಪ್ರತಿಫಲದ ಪರಿಕಲ್ಪನೆಗಳನ್ನು ಒಂದು ಅಧ್ಯಯನ ಮಾಡುವಾಗ ನಾವು ಆಧುನಿಕ ಅರ್ಥಶಾಸ್ತ್ರಜ್ಞರ ಅಂದರೆ ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರಿಂದ ನಾವು ಪ್ರಾರಂಭ ಮಾಡ್ತೇವೆ. ನಾವು ಎಷ್ಟೋ ಅರ್ಥಶಾಸ್ತ್ರದ ನಿರ್ವಹಣಾಶಾಸ್ತ್ರದ ಪುಸ್ತಕಗಳನ್ನು ನಾವು ತೆಗೆದು ನೋಡಿದರೆ, ಓದ್ತಾ ಹೋದರೆ ನಮಗೆ ಅಮೇರಿಕ ಮತ್ತು ಯುರೋಪಿನ ಅನೇಕ ಅರ್ಥಶಾಸ್ತ್ರಜ್ಞರ ಒಂದು ಸಿದ್ಧಾಂತಗಳನ್ನು ನಾವು ಓದ್ತೇವೆ. ಹಾಗಾದರೆ ಆಧುನಿಕ ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರಿಗಿಂತ ಮುಂಚೆ ಲಾಭ ಅಥವಾ ಪ್ರತಿಫಲದ ಪರಿಕಲ್ಪನೆ ಇರಲಿಲ್ಲವೇ? ಅಥವಾ ಇದ್ದಿದ್ದರೆ ಅದನ್ನು ಯಾರು ನೀಡಿಲ್ವೇ? ಹಾಗಾದರೆ ಅದರ ಸ್ವರೂಪ ಏನು? ಹೀಗೆ ಅನೇಕ ಪ್ರಶ್ನೆಗಳು ನಮ್ಮನ್ನು ಕಾಡ್ತವೆ. ನಾನೊಂದು ದಿನ ಶರಣರ ಅಲ್ಲಮ ಪ್ರಭುಗಳ ಈ ವಚನವನ್ನು ನಾನು ಕೇಳ್ತಾ ಇದ್ದೆ. ಬೇಸಾಯ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದಡೆ ಆ ಬೇಸಾಯದ ಘೋರವೇತ ಕಯ್ಯ. ಈ ಒಂದು ವಚನದಿಂದ ನನಗೆ ಶರಣರು ಅಲ್ಲಮ ಪ್ರಭುಗಳು ಇಲ್ಲಿ ಪ್ರತಿಫಲದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಯಾವ ರೈತ ಕೃಷಿ ಮಾಡಿ ಭತ್ತ ಬೆಳಿತಾನೆ, ಎಲ್ಲ ಖರ್ಚು ಹೋದ ನಂತರ ಅವನಿಗೆ ಭತ್ತ ಉಳಿಬೇಕು, ಆತನ ಸಂಸಾರವು ನಡಿಬೇಕು. ಒಂದು ವೇಳೆ ಹಾಗಾಗದೇ ಇದ್ದರೆ ಅಷ್ಟೊಂದು ಕಷ್ಟಪಟ್ಟು ಆತ ವ್ಯವಸಾಯ ಮಾಡಿದ್ರ ಫಲ ಏನು ಅಂತಕ್ಕಂಥ ಪ್ರಶ್ನೆಯನ್ನು, ಅಂಥ ಕಷ್ಟವನ್ನು ಮಾಡುವ ಅವಶ್ಯಕತೆ ಆದರೆ ಏನಿದೆ ಅಂತಕ್ಕಂಥ ಅಲ್ಲಮ ಪ್ರಭುಗಳು ಇಲ್ಲಿ ಪ್ರಶ್ನೆ ಹಾಕ್ತಾರೆ. ಆಗ ನನಗೆ ಹೊಳೆದಿದ್ದು, ಹೌದಲ್ಲ, ಶರಣರ ವಚನಗಳಲ್ಲಿ ಪ್ರತಿಫಲದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಥೇರಿದ ಪ್ರಾಫಿಟ್ ಬಗ್ಗೆ ಮಾತಾಡ್ತೀವಿ, ನೋಡೋಣ ಅಂಥೇಳಿ ನಾನು ಅಲ್ಲಮ ಪ್ರಭುಗಳ ಎಲ್ಲ ವಚನಗಳನ್ನು, ಬಸವಣ್ಣನವರ ವಚನಗಳನ್ನು, ಅಕ್ಕಮಹಾದೇವಿಯವರ ವಚನಗಳನ್ನು, ಸಿದ್ದರಾಮೇಶ್ವರರ ವಚನಗಳನ್ನು, ಚನ್ನಬಸವಣ್ಣ, ಅಕ್ಕಮ್ಮ, ಅಮ್ಮುಗೆ ರಾಯಮ್ಮ, ಇದಕ್ಕಿ ಲಕ್ಕಮ್ಮ, ನೂಲಿ ಚಂದೆ, ಹೀಗೆ ಇವರೆಲ್ಲರ ವಚನಗಳನ್ನು ವಿಶ್ಲೇಷಿಸಿದಾಗ ಇವರು ಪ್ರತಿಫಲ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಹೇಗೆ ಬಳಸಿದ್ದಾರೆ ಅಂತಕ್ಕಂಥ ಒಂದು ವಿಶ್ಲೇಷಣೆ ಮಾಡುತ್ತಾ ಹೋದಂತೆ ಶರಣರು ಪ್ರತಿಫಲದ ಬಗ್ಗೆ ಎಷ್ಟೊಂದು ವಿಶೇಷವಾದಂಥ, ಒಂದು ವಿಭಿನ್ನವಾದಂಥ, ಒಂದು ತಾತ್ವಿಕವಾದಂಥ, ಸರ್ವ ಕಾಲಕ್ಕೂ ಅನ್ವಯವಾಗುವಂಥ ಒಂದು ವಿಶ್ಲೇಷಣೆಯನ್ನು ನೀಡಿದ್ದಾರೆ ಅಂತಕ್ಕಂಥ ಒಂದು ಪರಿಕಲ್ಪನೆ ನನ್ನ ಗಮನಕ್ಕೆ ಬಂತು. ಆವಾಗ ಅಂದ್ಕೊಂಡೆ ನಾನು, ಇದನ್ನು ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರ ಒಂದು ಥಿಯರಿ ಆಫ್ ಪ್ರಾಫಿಟ್ ಅಂತ ಏನು ಕರಿತೀವಿ, ಓಕೆ, ಪ್ರತಿಫಲದ ಸಿದ್ಧಾಂತಗಳು ಅಥವಾ ಲಾಭದ ಸಿದ್ಧಾಂತಗಳು ಅಂತ ಏನು ಕರಿತೀವಿ, ಅವುದರೊಂದಿಗೆ ಒಂದು ತುಲನೆ ಮಾಡಿ ಒಂದು ವಿಶ್ಲೇಷಣೆಯನ್ನು ಮಾಡ್ಬೋದಲ್ಲ ಅಂತೇಳಿ. ಹಾಗಾಗಿ ನಾನು ಇವತ್ತು ಈ ಒಂದು ವಿಷಯದ ಬಗ್ಗೆ ತಮ್ಮೆದುರು ಮಾತನಾಡತಕ್ಕಂಥ ಒಂದು ಸದಾವಕಾಶ ಬಂದು ಒದಗಿದೆ. ನಾನು ಹಿಂದೆನೂ ನನ್ನ ಕೆಲವು ಉಪನ್ಯಾಸಗಳಲ್ಲಿ ಹೇಳಿದ್ದೆ, ಭಾರತೀಯ ಚಿಂತನೆ ಏನಿದೆ, ಭಾರತೀಯ ಸಾಹಿತ್ಯ ಏನಿದೆ, ಇತಿಹಾಸ ಪೂರ್ವದಿಂದ ಇಲ್ಲಿವರೆಗೆ ಭಾರತೀಯ ಸಂಸ್ಕೃತಿ ಮತ್ತು ಸಾಹಿತ್ಯ, ವಿವಿಧ ರೀತಿಯ ಸಾಹಿತ್ಯ ಏನಿದೆ, ಅದರಲ್ಲಿ ಬಹಳಷ್ಟು ಆರ್ಥಿಕ ಮತ್ತು ನಿರ್ವಹಣಾ ಸಿದ್ಧಾಂತಕ್ಕೆ ಹೊಂದಿಕೊಳ್ಳುವಂಥ, ನಮಗೆ ಜ್ಞಾನವನ್ನು ನೀಡ್ತಕ್ಕಂಥ ಸಾಹಿತ್ಯ ಭಾಳಷ್ಟಿದೆ. ಆದರೆ ದುರದೃಷ್ಟವಶಾತ್ ನಾವು ಭಾರತದ ಎಲ್ಲ ಬರವಣಿಗೆಗಳನ್ನು, ಜ್ಞಾನವನ್ನು ಸಾಂಪ್ರದಾಯಿಕವಾಗಿ ಒಂದು ಧರ್ಮದ ಚೌಕಟ್ಟಿನಲ್ಲಿ ಧಾರ್ಮಿಕತೆ, ಆಧ್ಯಾತ್ಮಿಕ ಅಷ್ಟಕ್ಕೆ ಸೀಮಿತಗೊಳಿಸಿ, ಬರೀ ಭಾರತೀಯ ಸಾಹಿತ್ಯ ಅಂದರೆ ಧಾರ್ಮಿಕ ಸಾಹಿತ್ಯಕ್ಕಂತಕ್ಕಂಥ ಒಂದು
ತಪ್ಪು ಕಲ್ಪನೆಯನ್ನು ಇಟ್ಟುಕೊಂಡು ನಾವು ಆ ಸಾಹಿತ್ಯವನ್ನು ಬೇರೆ ಬೇರೆ ಆಯಾಮಗಳಿಂದ ನೋಡದೇ ಇರುವುದರಿಂದ ನಮ್ಮ ಭಾರತೀಯ ಸಾಹಿತ್ಯದಲ್ಲಿರ್ತಕ್ಕಂಥ ಎಷ್ಟೋ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ವ್ಯವಹಾರ, ವಿಜ್ಞಾನ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಅವುಗಳ ಸಂಪೂರ್ಣ ಜ್ಞಾನವನ್ನು ನಾವು ಬಳಸುವಲ್ಲಿ ವಿಫಲವಾಗಿವೇನೋ ಅಂತಕ್ಕಂಥ ಒಂದು ಪ್ರಶ್ನೆ ನನ್ನನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಅದಕ್ಕಾಗಿ ನಾವು ಇನ್ನು ಮುಂದೆ ಆದರೂ ಭಾರತೀಯ ಜ್ಞಾನ ಪರಂಪರೆ ಏನಿದೆ, ನಾವು ಇವತ್ತೇನಾದರೂ ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ಕರಿತೀವಿ, ಅದನ್ನು ಒಂದು ಆಧುನಿಕ ಪರಿಕಲ್ಪನೆಯಲ್ಲಿ ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಸೊ ನಾನು ಆ ಒಂದು ನಿಟ್ಟಿನಲ್ಲಿ ವಚನ ಸಾಹಿತ್ಯವನ್ನು ಪಾಶ್ಚಿಮಾತ್ಯ ಆಧುನಿಕ ಅರ್ಥಶಾಸ್ತ್ರ ಮತ್ತು ನಿರ್ವಹಣಾಶಾಸ್ತ್ರದ ಕೆಲವು ಸಿದ್ಧಾಂತಗಳೊಂದಿಗೆ ತುಲನೆ ಮಾಡಿ ಅಧ್ಯಯನ ಮಾಡ್ತಕ್ಕಂಥ, ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಈ ಆಧುನಿಕ ಆರ್ಥಿಕ ಸಿದ್ಧಾಂತಗಳು ಏನನ್ನು ಹೇಳ್ತವೆ, ಯಾವ್ಯಾವ ಲಾಭದ ಸಿದ್ಧಾಂತಗಳು ಅಥವಾ ಪ್ರತಿಫಲದ ಸಿದ್ಧಾಂತಗಳನ್ನು ಆಧುನಿಕ ಅರ್ಥಶಾಸ್ತ್ರಜ್ಞರು ನೀಡಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಫ್ರಾನ್ಸಿಸ್ ಅಮಸ್ ವಾಕರ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ರೆಂಟ್ ಥಿಯರಿ ಆಫ್ ಪ್ರಾಫಿಟ್ ಅಂದರೆ ಅವನು ಹೇಳ್ತಾನೆ, ಲಾಭವು ಉದ್ಯಮಿಯ ಒಂದು ವಿಶೇಷ ಸಾಮರ್ಥ್ಯದ ಫಲವಾಗಿ ಆತ ಲಾಭವನ್ನು ಗಳಿಸ್ತಾನೆ ಅಂತಕ್ಕಂಥದ್ದನ್ನು ಎಫ್ ಎ ವಾಕರ್ ಹೇಳ್ತಾರೆ. ಅಂದರೆ ಒಬ್ಬ ಉದ್ಯಮಿಯಲ್ಲಿ ಒಂದು ವಿಶೇಷ ಸಾಮರ್ಥ್ಯ ಇರೋದರಿಂದ ಆ ವಿಶೇಷ ಸಾಮರ್ಥ್ಯಕ್ಕೆ ಫಲವಾಗಿ ಆತನಿಗೆ ಪ್ರಾಫಿಟ್ ಅಥವಾ ಲಾಭ, ಪ್ರತಿಫಲ ಅಂತಕ್ಕಂಥದ್ದು ದೊರೀತದೆ ಅಂತಕ್ಕಂಥದ್ದನ್ನು ಎಫ್ ಎ ವಾಕರ್ ಹೇಳ್ತಾನೆ. ಅದೇ ರೀತಿ ಅಮೆರಿಕದ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಫ್ರೆಡ್ರಿಕ್ ಬಿ ಹಾಲೆಯವರು ಏನು ಹೇಳ್ತಾರೆ ಅಂದರೆ, ವ್ಯವಹಾರವನ್ನು ಮಾಡುವಾಗ ಉದ್ಯಮಿ ಅನೇಕ ಅಪಾಯಗಳನ್ನು, ನಾವು ರಿಸ್ಕ್ ಅಂತ ಏನು ಕರಿತೀವಿ, ಇದು ರಿಸ್ಕ್ ಥಿಯರಿ ಆಫ್ ಪ್ರಾಫಿಟ್ ಅಂತ ಕರೀತಾರೆ. ಈ ಅನೇಕ ಅಪಾಯಗಳನ್ನು ಎದುರಿಸ್ತಾನೆ. ಈ ಅಪಾಯಗಳ ಒಂದು ಯಶಸ್ವಿ ನಿರ್ವಹಣೆಯ ಫಲವಾಗಿ ಆತನಿಗೆ ಪ್ರಾಫಿಟ್ ದೊರೆಯುತ್ತೆ ಅಥವಾ ಪ್ರತಿಫಲ ಅಥವಾ ಲಾಭ ದೊರೆಯುತ್ತೆ ಅಂತಕ್ಕಂಥದ್ದನ್ನು ಫ್ರೆಡ್ರಿಕ್ ಬಿ ಹಾಲೆ ಅವರು ಹೇಳ್ತಾರೆ. ಅವ್ರಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಫ್ರಾಂಕ್ ಎಚ್ ನೈಟ್ ಅಂತಕ್ಕಂಥ ಅರ್ಥಶಾಸ್ತ್ರಜ್ಞ ಏನು ಹೇಳ್ತಾನೆಂದರೆ, ಈ ಅಪಾಯ ರಿಸ್ಕ್ಗಳನ್ನು ಇನ್ಶೂರೆನ್ಸ್ ಮಾಡ್ಬೋದು, ಆದರೆ ಅನಿಶ್ಚಿತತೆಗಳನ್ನು ನಾವು ಇನ್ಶೂರ್ ಮಾಡೋಕ್ಕಾಗೋದಿಲ್ಲ, ವಿಮೆ ಮಾಡೋಕ್ಕಾಗೋದಿಲ್ಲ. ಯಾವ ಒಬ್ಬ ಉದ್ಯಮಿ ಈ ಅನಿಶ್ಚಿತತೆಗಳನ್ನು, ಉದ್ಯಮದ ಅನಿಶ್ಚಿತತೆಗಳನ್ನು ಸಮರ್ಥವಾಗಿ ನಿರ್ವಹಿಸ್ತಾನೋ, ಆ ಅನಿಶ್ಚಿತತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿದ್ದಕ್ಕೆ ಫಲವಾಗಿ ಆತನಿಗೆ ಲಾಭ ದೊರಕುತ್ತೆ ಅಥವಾ ಪ್ರತಿಫಲ ದೊರಕುತ್ತೆ ಅಂತಕ್ಕಂಥದ್ದನ್ನು ಫ್ರಾಂಕ್ ಎಚ್ ನೈಟ್ ಹೇಳ್ತಾನೆ. ಅದೇ ರೀತಿಯಾಗಿ ಯುರೋಪಿನ ಅರ್ಥಶಾಸ್ತ್ರಜ್ಞರಾದಂಥ ಜೋಸೆಫ್ ಎ ಶೂಂಪೀಟರ್, ನಾವು ಫೇಮಸ್ ಆಗಿ ಶೂಂಪೀಟರ್ ಥಿಯರಿ ಆಫ್ ಇನೋವೇಷನ್ ಅಂತೇಳಿ ಕರಿತೀವಿ. ಆತ ಏನು ಹೇಳ್ತಾನೆ, ಒಬ್ಬ ಉದ್ಯಮಿ ಯಾವಾಗಲೂ ಹೊಸದನ್ನು ಕಂಡುಹಿಡಿಯುವ ಮೂಲಕ, ಹೊಸದನ್ನು ಮಾರುಕಟ್ಟೆಗೆ ಪರಿಚಯಿಸುವ ಮೂಲಕ, ಅದೊಂದು ತಂತ್ರಜ್ಞಾನ ಆಗಿರ್ಬೋದು ಅಥವಾ ಒಂದು ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಒಂದು ಹೊಸ ಮಾರುಕಟ್ಟೆ ಆಗಿರ್ಬೋದು, ಹೀಗೆ ಹೊಸದನ್ನು ಪರಿಚಯಿಸುವ ಮೂಲಕ, ಕಂಡುಹಿಡಿಯುವ ಮೂಲಕ ಅವನು ಲಾಭ ಗಳಿಸ್ತಾನೆ. ಅದರ ಪ್ರತಿಫಲವಾಗಿ ಅವನಿಗೆ ಲಾಭ ದೊರೆಯುತ್ತೆ ಅಂತಕ್ಕಂಥದ್ದನ್ನು ಈ ಜೋಸೆಫ್ ಶೂಂಪೀಟರ್ ಹೇಳ್ತಾನೆ. ಹೀಗೆ ಈ ಎಲ್ಲ ಆಧುನಿಕ ಅರ್ಥಶಾಸ್ತ್ರಜ್ಞರು ಏನು ಹೇಳ್ತಾರೆ ಅಂದರೆ, ಉದ್ಯಮಿಗಳು ಅತಿ ಸಾಮಾನ್ಯ ಅವರ ಸಾಮರ್ಥ್ಯದಿಂದಾಗಿ ಅಪಾಯವನ್ನು
ಎದುರಿಸ್ತಕ್ಕಂಥ ಸಾಮರ್ಥ್ಯದಿಂದಾಗಿ, ನಾವೀನ್ಯತೆಯನ್ನು ಕಂಡುಹಿಡಿದಿದ್ದಕ್ಕಾಗಿ ಅಥವಾ ಅನಿಶ್ಚಿತತೆಯನ್ನು ನಿರ್ವಹಿಸಿದ್ದಕ್ಕಾಗಿ ಇವೆಲ್ಲದರ ಪ್ರತಿಫಲವಾಗಿ ಅವರಿಗೆ ಲಾಭ ದೊರಕುತ್ತೆ. ಅದು ಲಾಭಕ್ಕೆ ಅವರು ಅರ್ಹರಾಗ್ತಾರೆ ಅಂತಕ್ಕಂಥ ಒಂದು ಕಲ್ಪನೆಯನ್ನ ಈ ಎಲ್ಲ ಅರ್ಥಶಾಸ್ತ್ರಜ್ಞರು ನೀಡ್ತಾರೆ. ನಾವು ಆಧುನಿಕ ಅರ್ಥಶಾಸ್ತ್ರಜ್ಞರ ಪರಿಭಾಷೆಯಲ್ಲಿ ಯಾಕೆ ಪ್ರತಿಫಲ ದೊರಕುತ್ತೆ ಮತ್ತೆ ಒಬ್ಬ ಉದ್ಯಮಿ ಪ್ರತಿಫಲಕ್ಕೆ ಹೇಗೆ ಅರ್ಹನಾಗ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಈಗ ಶರಣರ ಒಂದು ತತ್ವ ಚಿಂತನೆಗೆ ಬರುವುದಾದರೆ, ಶರಣರು ಯಾವ ರೀತಿ ಈ ಪ್ರತಿಫಲದ ಪರಿಕಲ್ಪನೆಯನ್ನ ಅಥವಾ ಸಿದ್ಧಾಂತವನ್ನ ಅವರು ನೀಡಿದ್ದಾರೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ನಮಗೆ ಶರಣ ಸಾಹಿತ್ಯದ ಒಂದು ಹಿನ್ನೆಲೆಯನ್ನು ನಾವು ಅರಿಬೇಕಾಗತ್ತೆ. ನಮಗೆಲ್ಲ ಗೊತ್ತಿದ್ದ ಹಾಗೆ ಶರಣ ಸಾಹಿತ್ಯ, ಬಸವಾದಿ ಶರಣರ ವಚನ ಸಾಹಿತ್ಯ, ವಚನ ಚಳವಳಿ ಮೂಲತಃ ಕಾಯಕ ಮತ್ತು ದಾಸೋಹ ತತ್ವಗಳ ಆಧಾರದ ಮೇಲೆ ಇರುವುದನ್ನು ನಾವು ಗಮನಿಸ್ತೇವೆ. ಎಲ್ಲರೂ ಸತ್ಯಶುದ್ಧ ಕಾಯಕ ಮಾಡಬೇಕು, ಕಾಯಕದಿಂದ ಬಂದದ್ದನ್ನು ತಾವು ಒಂದಿಷ್ಟು ಅನುಭವಿಸಿ ಉಳಿದಿದ್ದನ್ನು ಸಮಾಜಕ್ಕೆ ಜಂಗಮ ಸೇವೆ ಮಾಡಬೇಕು, ದಾಸೋಹ ಮಾಡಬೇಕಂತಕ್ಕಂಥದ್ದನ್ನು ಶರಣರು ಸ್ಪಷ್ಟವಾಗಿ ಹೇಳ್ತಾರೆ. ಅಂದರೆ ಶರಣ ಸಮಾಜ ಇದು ಮುಖ್ಯವಾಗಿ ಅಂದಿನ ಕಾಯಕದ ಶರಣರನ್ನು ಒಳಗೊಂಡಿತ್ತು. ಪ್ರೊಫೆಸರ್ ವೀರಣ್ಣ ದಂಡೆಯವರ ಕಲ್ಯಾಣದ ಶರಣರು ಅಂತಕ್ಕಂಥ ಪುಸ್ತಕದಲ್ಲಿ ಅವರು 175 ಕಾಯಕಗಳನ್ನು ಅವರು ಪಟ್ಟಿ ಮಾಡಿದ್ದಾರೆ. ಅಷ್ಟೊಂದು ಕಾಯಕಗಳನ್ನು ಮಾಡ್ತಕ್ಕಂಥ ಶರಣರು ಬಸವಣ್ಣನವರ ಕಲ್ಯಾಣದ ವಚನ ಚಳುವಳಿಯಲ್ಲಿ ಸಮಾಜ ಧಾರ್ಮಿಕ ಪರಿವರ್ತನೆಯ ಒಂದು ಚಳುವಳಿಯಲ್ಲಿ ಭಾಗವಹಿಸಿ ಒಂದು ಹೊಸ ಸುಂದರ ಶರಣ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನಿಸಿದ್ದನ್ನು ನಾವು ಕಾಣ್ತೇವೆ. ಈ ಒಂದು ಚಳುವಳಿಯ ಮೂಲ ಕೇಂದ್ರ ಅನುಭವ ಮಂಟಪ ಮತ್ತು ಮಹಾಮನೆ. ಅಂದಿನ ಅನುಭವ ಮಂಟಪದ ಅಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ಒಂದು ವಚನವನ್ನು ನಾವು ಇಲ್ಲಿ ನೋಡೋಣ. ನಾನು ಹೀಗೆ ನನ್ನ ಒಂದು ಉಪನ್ಯಾಸವನ್ನು ಪ್ರಾರಂಭ ಮಾಡಬೇಕಾದ್ರೆ ನಾನು ಹೇಳಿದೆ, ಅಲ್ಲಮ ಪ್ರಭುಗಳು ಒಂದು ವಚನದಿಂದ ನನಗೆ ಹೇಗೆ ಈ ಒಂದು ಕಲ್ಪನೆ ಮೂಡಿ ಬಂತು ಅಂತ. ಆ ವಚನವನ್ನು ಇನ್ನಷ್ಟು ಸುದೀರ್ಘವಾಗಿ ಪರಿಪೂರ್ಣವಾಗಿ ಅದನ್ನು ನಾವು ವಿಶ್ಲೇಷಿಸೋಣ. ಅಲ್ಲಮ ಪ್ರಭುಗಳು ಈ ಒಂದು ವಚನದಲ್ಲಿ ಏನು ಹೇಳ್ತಾರೆ? ಬೇಸಾಯವ ಮಾಡಿ ಮನೆಯ ಬೀಯಕ್ಕೆ ಭತ್ತವಿಲ್ಲದಿದ್ದಡೆ ಆ ಬೇಸಾಯದ ಘೋರವೇತಕಯ್ಯ. ಕ್ರಯ ವಿಕ್ರಯವ ಮಾಡಿ ಮನೆಯ ಸಂಚ ನಡೆಯದನ್ನಕ್ಕ ಆ ಕ್ರಯ ವಿಕ್ರಯದ ಘೋರವೇತಕಯ್ಯ. ಒಡೆಯನು ಲೈಸಿ ತನುವಿಂಗಿ ಅಷ್ಟಭೋಗವ ಪಡೆಯದಿದ್ದಡೆ ಆ ಓಲಗದ ಘೋರವೇತಕಯ್ಯ. ಭಕ್ತನಾಗಿ ಭವಂ ನಾಸ್ತಿ ಆಗದಿದ್ದಡೆ ಆ ಉಪದೇಶ ಕೊಟ್ಟ ಗುರು ಕೊಂಡ ಶಿಷ್ಯ. ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರನೆಂಬುವನತ್ತಲೇ ಹೋಗಲಿ. ಈ ವಚನವನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಅವರಿಲ್ಲಿ 4 ಕ್ಷೇತ್ರಗಳನ್ನು ಉಲ್ಲೇಖಿಸ್ತಾರೆ. ನಾನಿಲ್ಲಿ ಕೊಟ್ಟಂತೆ ಕೃಷಿ, ವ್ಯಾಪಾರ, ಸೇವೆ ಮತ್ತು ಶಿಕ್ಷಣ ಅಥವಾ ಆಧ್ಯಾತ್ಮ ಅಂತಲೂ ತೆಗೆದುಕೊಳ್ಬೋದು. ನಾನು ಮೊದಲೇ ಹೇಳಿದಂತೆ ಅವರು ಅಂದಿನ ಸಮಾಜದ ಇವತ್ತು ಕೂಡ ಭಾರತದ ಆರ್ಥಿಕತೆಯ ಬೆನ್ನೆಲು ಬಂದರೆ ಕೃಷಿ. ಸೊ ರೈತ ಕೃಷಿ ಮಾಡಿ ಆತನ ಹೊಟ್ಟೆಗೆ, ಆತನ ಮನೆ ನಡೆಸಲಿಕ್ಕೆ, ಉಳ್ಳಕ್ಕೆ ಆತ ಬೆಳೆದಂಥ ದವಸ ಧಾನ್ಯಗಳಲ್ಲಿ ಏನು ಉಳಿದೇ ಇದ್ದರೆ
ಏನೋ ಅವನಿಗೆ ಪ್ರತಿಫಲ ಸಿಗದೇ ಇದ್ದರೆ ಆ ಕೃಷಿಗೆ ಏನು ಅರ್ಥ ಇಲ್ಲ. ಅದೇ ರೀತಿ ಅವರು ಹೇಳ್ತಾರೆ, ವ್ಯಾಪಾರಿ, ಕಮ್ಮಾರ, ಕುಮ್ಮಾರ, ಆಗಿನ ಕಾಲದಲ್ಲಿ ಎಷ್ಟೊಂದು ಕಾಯಕದ ಶರಣರಿದ್ದರು. ಇವತ್ತೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತ ಕರಿತೀವಿ. ಅವತ್ತಿನ ದಿನ ಗ್ರಾಮೀಣ ಗುಡಿ ಕೈಗಾರಿಕೆಗಳು ಈ ಆಧುನಿಕ ಕೈಗಾರಿಕಾ ಕ್ರಾಂತಿಗಿಂತ ಮುಂಚೆ ನಮ್ಮ ಭಾರತದ ಆರ್ಥಿಕ ವ್ಯವಸ್ಥೆ ಗುಡಿ ಕೈಗಾರಿಕೆಗಳಿಂದ ಕೂಡಿದಂಥ ಆರ್ಥಿಕ ವ್ಯವಸ್ಥೆ ಆಗಿತ್ತು. ಈ ಗುಡಿ ಕೈಗಾರಿಕೆ ಮಾಡ್ತಕ್ಕಂಥ, ವ್ಯವಹಾರ ಮಾಡ್ತಕ್ಕಂಥ ಈ ಶರಣರು, ಜನರು, ಅವ್ರು ಎಷ್ಟೆಲ್ಲ ಕೆಲಸ ಮಾಡಿ ಅದರಿಂದ ಏನೂ ಲಾಭ ಬರದೆ ತಮ್ಮ ಮನೆ ಖರ್ಚು ನಡೆಸ್ಲಿಕ್ಕಾಗದಂಥ ಪರಿಸ್ಥಿತಿ ಬಂದರೆ ಆ ವ್ಯಾಪಾರ ಮಾಡಿ ಏನು ಲಾಭ ಅಂತಕ್ಕಂಥ ಪ್ರಶ್ನೆಯನ್ನು ಅಲ್ಲಮ ಪ್ರಭುಗಳು ಕೇಳ್ತಾರೆ. ಅದೇ ರೀತಿ ನಾವು ಇವತ್ತೇನು ಸೇವಾ ಕ್ಷೇತ್ರ ಅಥವಾ ಟೆರಿಟರಿ ಸೆಕ್ಟರ್, ಪ್ರೈಮರಿ ಸೆಕ್ಟರ್ ಅಂದರೆ ಕೃಷಿ, ಸೆಕೆಂಡರಿ ಸೆಕ್ಟರ್ ಅಂದರೆ ಇಂಡಸ್ಟ್ರಿ, ಟೆರಿಟರಿ ಸೆಕ್ಟರ್ ಅಂದರೆ ಸರ್ವಿಸ್, ಸೇವಾ ಕ್ಷೇತ್ರ ಅಂತ ಏನು ಕರಿತೀವಿ. ಅವ್ರು ಹೇಳ್ತಾರೆ, ಒಡೆಯನು ಓಲೈಸಿ ತನುವಿಂಗೆ ಅಷ್ಟಭೋಗವ ಪಡೆಯದಿದ್ದರೆ ಆ ಓಲಗದ ಘೋರವೇತಕಯ್ಯ. ನಾವೀಗ ಒಬ್ಬರು ಸೇವೆ ಮಾಡ್ತೀವಿ ಅಂದರೆ ಸೇವೆ ಮಾಡಿದ್ದಕ್ಕೆ ನಮಗೆ ಕೂಲಿ ಸಿಗಬೇಕಲ್ಲ, ಪ್ರತಿಫಲ ಸಿಗಬೇಕಲ್ಲ. ಸೇವೆ ಮಾಡಿ ಪ್ರತಿಫಲ ಸಿಗದೇ ಇದ್ದರೆ ಆ ಸೇವೆ ಮಾಡಿ ಏನು ಲಾಭ? ಯಾವ ಅರ್ಥಕ್ಕಾಗಿ ನಾವು ಸೇವೆ ಮಾಡಬೇಕು? ಮಾಡುವ ಕೆಲಸದಿಂದ ನನ್ನ ಹೊಟ್ಟೆ ತುಂಬದೇ ಇದ್ದರೆ ನಾನು ಯಾಕೆ ಯಾವ ಕೆಲಸ ಮಾಡಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಅಲ್ಲಮ ಪ್ರಭುಗಳು ಹಾಕ್ತಾರೆ ಇಲ್ಲಿ. ಅದೇ ರೀತಿ ಈ ಒಂದು ಉಪಮೆಗಳನ್ನು ಕೊಡುವುದರ ಮೂಲಕ ಅವರು ತಮ್ಮ ಆಧ್ಯಾತ್ಮಿಕ ಒಂದು ಉಪದೇಶವನ್ನು, ಒಂದು ಆಧ್ಯಾತ್ಮದ ಮೂಲ ಉದ್ದೇಶವನ್ನು ಇಲ್ಲಿ ಜನರಿಗೆ ತಿಳಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವ್ರು ಹೇಳ್ತಾರೆ, ಭಕ್ತನಾಗಿ ಭವಂ ನಾಸ್ತಿಯಾಗದಿದ್ದರೆ ಆ ಉಪದೇಶ ಕೊಟ್ಟ ಗುರು ಮತ್ತು ಕೊಂಡ ಶಿಷ್ಯ ಇವರಿಬ್ಬರ ಮನೆಯಲ್ಲಿ ಮಾರಿ ಹೋಗಲಿ. ಗುಹೇಶ್ವರಲಿಂಗ ಹಂತಲ್ಲಿ ಇರಲ್ಲ, ದೇವರು ಅಲ್ಲಿ ಹೋಗೋದಿಲ್ಲ, ಅಲ್ಲಿ ಸಿಗೋದಿಲ್ಲ. ಅವರು ಪ್ರಶ್ನೆ ಮಾಡ್ತಾರೆ, ಒಂದು ಶಿಕ್ಷಣ ಉದ್ದೇಶ ಏನು? ಗುರುವಾದವನು ಶಿಷ್ಯನನ್ನ ಅಜ್ಞಾನದಿಂದ ಜ್ಞಾನದ ಕಡೆ ಕೊಂಡೊಯ್ಯಬೇಕು. ಅವನ ಭವ ಸಂಸಾರದ ಮಾಯಾಲೋಕದ ಭ್ರಮೆಯಲ್ಲಿ ಏನವನಿದ್ದಾನೆ ಅದನ್ನು ನಿವಾರಣೆ ಮಾಡಿ ಆತನನ್ನು ಮೋಕ್ಷದ ದಾರಿಯಲ್ಲಿ, ಸ್ವಯಂ ಸಾಕ್ಷಾತ್ಕಾರದ ದಾರಿಯಲ್ಲಿ ಆತ ಒಯ್ಯಬೇಕು. ಒಂದು ವೇಳೆ ಗುರು ಇದನ್ನು ಮಾಡದೇ ಇದ್ದರೆ ಅವನು ಯಾವ ಥರ ಗುರು? ಮತ್ತು ಆ ಥರ ಆಗದೇ ಇದ್ದರೆ ಆತ ಯಾವ ಶಿಷ್ಯ? ಆ ಶಿಷ್ಯ ಆಗಿನೂ ಫಲ ಇಲ್ಲ, ಈತ ಗುರು ಆಗಿನೂ ಫಲ ಇಲ್ಲ. ಅಂದರೆ ಇಲ್ಲಿ ಅಲ್ಲಮ ಪ್ರಭುಗಳು ಏನು ಹೇಳ್ತಾ ಇದ್ದಾರೆ, ನಾವು ಮಾಡುವ ಪ್ರತಿಯೊಂದು ಕಾರ್ಯಕ್ಕೂ ತನ್ನದೇ ಆದಂಥ ಪ್ರತಿಫಲ, ಔಟ್ಪುಟ್ ಅಂತೇನು ನಾವು ಕರಿತೀವಿ, ರಿಟರ್ನ್ ಅಂತೇನು ಕರಿತೀವಿ, ಲಾಭ ಅಂತೇನು ಕರಿತೀವಿ, ಅದು ಇರಲೇಬೇಕು. ಅದೊಂದು ವೇಳೆ ಇರದೇ ಇದ್ದಿದ್ರೆ ಅಂಥ ಕಾರ್ಯಕ್ಕೆ ಯಾವುದೇ ಅರ್ಥ ಇಲ್ಲ ಅಂತಕ್ಕಂಥದನ್ನು ಅಲ್ಲಮ ಪ್ರಭುಗಳು ಇಲ್ಲಿ ಹೇಳ್ತಾರೆ. ನಾವೀಗ ಊಟ ಮಾಡ್ತೀವಿ, ಊಟ ಎದಕ್ಕೆ ಮಾಡ್ತೀವಿ? ಊಟ ಮಾಡಿದಿಂದ ನಮಗೆ ಶಕ್ತಿ ದೊರೆಯುತ್ತೆ ಅಂಥೇಳಿ ಊಟ ಮಾಡ್ತೀವಿ. ಕೆಲವೊಂದ್ಸಲ ಹೇಳ್ತಾರೆ, ಉಂಡು ಅನ್ನ ಮೈಗೆ ಹತ್ತಾ ಇಲ್ಲ ಅಂತ. ಅಂದ್ರೆ ಏನರ್ಥ? ಸೊ ಆ ಆಹಾರ ನಮ್ಮ ದೇಹಕ್ಕೆ ಏನು ಶಕ್ತಿ ಕೊಡಬೇಕಿತ್ತು ಅದು ಕೊಡ್ತಾ ಇಲ್ಲ, ಅಥವಾ ನಮ್ಮ ಶಕ್ತಿ ಅದರಿಂದ ಆಹಾರವನ್ನು ಒಂದು ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೆ ನಮ್ಮ ದೇಹ ವಿಫಲವಾಗ್ತಾ ಇದೆ ಅಂತಕ್ಕಂಥ ಒಂದು ಅರ್ಥವನ್ನು ಅದು ಕೊಡ್ತದೆ. ಅಂದರೆ ಸಮಥಿಂಗ್ ಈಸ್ ರಾಂಗ್, ಅಂದರೆ ಇದು ಅಕ್ಸೆಪ್ಟ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ. ಇಟ್ ಈಸ್ ನಾಟ್ ನಾರ್ಮಲ್. ಅಂದರೆ ಯಾವುದೇ ಒಂದು ಕಾರ್ಯಕ್ಕೆ ಪ್ರತಿಫಲ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ, ಹಾಗೆ ಇರಲೇಬೇಕು ಅಂತಕ್ಕಂಥದ್ದು ಶರಣರ ಒಂದು ಪ್ರತಿಫಲದ ಸಿದ್ಧಾಂತ. ಈ ಅಲ್ಲಂ ಪ್ರಭುಗಳ ಈ ಒಂದು ವಚನದ ನಂತರ
ನಾವು ಬಸವಣ್ಣನವರ ಒಂದು ವಚನವನ್ನು ನೋಡುವುದಾದರೆ, ತಮಗೆಲ್ಲ ಗೊತ್ತಿದೆ 1000ಕ್ಕಿಂತ ಹೆಚ್ಚು ವಚನಗಳಿದ್ದಾವೆ. ಬಟ್ ನಾನಿಲ್ಲಿ ಒಂದೇ ಒಂದು ವಚನವನ್ನು, ಅಣ್ಣನವರ ಒಂದು ವಚನವನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ತಾವೆಲ್ಲ ಈ ವಚನವನ್ನು ಕೇಳಿರ್ತೀರಿ. ನಾನು ಆರಂಭವ ಮಾಡುವೆನಯ್ಯ ಗುರು ಪೂಜೆ ಎಂದು. ಸೊ ಇಲ್ಲಿ ಕೃಷಿ ಕಾಯಕದ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆ ಎಂದು. ಸೊ ವ್ಯವಹಾರ ಬಗ್ಗೆ ಹೇಳ್ತಾರೆ. ನಾನು ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋವೆಂದು. ಸೇವೆಯ ಬಗ್ಗೆ ಹೇಳ್ತಾ ಇದ್ದಾರೆ. ನಾನೇನು ಪ್ರೈಮರಿ ಸೆಕ್ಟರ್, ಸೆಕೆಂಡ್ರಿ, ಟೆರಿಟರಿ ಸೆಕ್ಟರ್ ಈಗ ಮೊದಲ ವಚನದಲ್ಲಿ ನೋಡಿದ್ವಿ. ಅದೇ ರೀತಿ ಬಸವಣ್ಣನವರು ಕೂಡ ಕೃಷಿ, ವ್ಯವಹಾರ ಮತ್ತು ಸೇವಾ ಕ್ಷೇತ್ರದ ಕಾರ್ಯಗಳ ಬಗ್ಗೆ ಅವರು ಇಲ್ಲಿ ರೆಫರ್ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಮುಂದೆ ಬರೆದವ್ರು ಏನು ಹೇಳ್ತಾರೆ, ನಾವ ಕರ್ಮಗಳ ಮಾಡಿದರೆಯೂ ಆ ಕರ್ಮ ಫಲ ಭೋಗವ ನೀ ಕೊಡುವೆ ಎಂದು ನಾನು ಬಲ್ಲೆನು. ನೋಡಿ, ಇದು ಬಹಳ ಮುಖ್ಯ. ನಮಗೆ ಬಸವಣ್ಣನವರು ಕ್ಲಿಯರ್ ಆಗಿ ಹೇಳ್ತಾರೆ, ನಾವು ಯಾವುದೇ ಕಾರ್ಯ ಮಾಡಿದ್ರು ಅದಕ್ಕೆ ಅದದೇ ಆದಂತ ಒಂದು ಪ್ರತಿಫಲ ಅಂತಕ್ಕಂಥದ್ದಿದೆ. ಅವರು ತಮ್ಮ ಆತ್ಮ ಸಾಕ್ಷಿ ಕೂಡಲ ಸಂಗಮನಿಗೆ ಹೇಳ್ತಾ ಇದ್ದಾರೆ, ನಾನು ಏನೇ ಮಾಡಿದ್ರು ಅದ್ರ ಫಲ ನೀ ಕೊಡ್ತೀಯ ಅಂತ ನನಗೆ ಗೊತ್ತದ. ಅಂದ್ರೆ ಪ್ರತಿಯೊಂದು ನಾವು ಮಾಡುವ ಕಾರ್ಯಕ್ಕೆ ಒಂದು ಪ್ರತಿಫಲ ಅಂತಕ್ಕಂಥದ್ದು ಇರುತ್ತೆ. ಅದು ಪ್ರತಿಫಲ ಕೊಡಲೇಬೇಕು ಅಂತಕ್ಕಂಥದ್ದು ಬಸವಣ್ಣನವರ ಕಲ್ಪನೆ, ಅವರ ಒಂದು ಪ್ರತಿಫಲದ ಸಿದ್ಧಾಂತ. ಅವ್ರು ಮುಂದುವರೆದು ಏನು ಹೇಳ್ತಾರೆ, ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೆನು, ನಿಮ್ಮ ಸ್ವಾಮಿಂಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವ. ನಾವು ಇಲ್ಲಿ ಆಧುನಿಕ ಅರ್ಥಶಾಸ್ತ್ರಜ್ಞರ ಮತ್ತು ಶರಣರ ಒಂದು ಲಾಭದ ಅಥವಾ ಪ್ರತಿಫಲದ ಸಿದ್ಧಾಂತಗಳನ್ನು ಒಂದು ತುಲನಾತ್ಮಕವಾಗಿ ಅಧ್ಯಯನ ಮಾಡುವಾಗ ಇಲ್ಲಿ ನಮಗೆ ಶರಣರು ಮತ್ತು ಆಧುನಿಕ ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರಲ್ಲಿ ಇರ್ತಕ್ಕಂಥ ಒಂದು ಡಿಫ್ರೆನ್ಸ್ ಅಂತ ಏನು ಕರಿತೀವಿ, ಭಿನ್ನತೆ ಅಂತ ಏನು ಕರಿತೀವಿ, ಅದು ನಮಗಿಲ್ಲಿ ಕಂಡು ಬರುತ್ತೆ. ಅವ್ರು ಹೇಳ್ತಾರೆ, ನಾವು ಎಲ್ಲಿಂದ ಪಡೆದಿದ್ದೀವಿ ಅದನ್ನು ನಾವು ನಮಗೆಷ್ಟು ಬೇಕು ಅದನ್ನು ಬಳಸ್ಕೊಂಡು ಮತ್ತೆ ನಾವು ಸಮಾಜಕ್ಕೆ ದಾಸೋಹ ಮಾಡಬೇಕು. ಅದು ದೇವರಿಗೆ ಸಲ್ಲಿಸಿದಂತೆ, ಅದು ಸಮಾಜದಿಂದ ಬಂದಿರುತ್ತೆ, ಅದು ಸಮಾಜಕ್ಕೆ ಹೋಗುತ್ತೆ. ನಾವು ಮಾಡಿದ ಒಂದು ಕಾರ್ಯಕ್ಕೆ ಪ್ರತಿಫಲ ನಮ್ಗೆ ಬಂದಾಗ ನಮಗೆ ಎಷ್ಟು ಬೇಕು ಅಷ್ಟನ್ನು ಇಟ್ಕೊಂಡು ನಾವು ಕೊಡ್ತೀವಿ. ನಾವು ಪ್ರಾರಂಭದಲ್ಲಿ ಹೇಳಬೇಕಾದ್ರೆ ಶರಣರದು ಸಂಸ್ಕೃತಿ, ಶರಣ ತತ್ವ, ಕಾಯಕ ಮತ್ತು ದಾಸೋಹ. ಇಲ್ಲಿ ಬಸವಣ್ಣನವರು ದಾಸೋಹದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾವು ಮುಂದೆ ಶರಣ ಸಿದ್ಧಾಂತದ ವಿಶೇಷತೆಯನ್ನು ನೋಡುವಾಗ ಈ ವಿಷಯವನ್ನು ಮತ್ತೆ ಇನ್ನಷ್ಟು ಡಿಟೇಲ್ ಆಗಿ ಈ ವಿಷಯವನ್ನು ನಾವು ಡಿಸ್ಕಸ್ ಮಾಡೋಣ. ಈಗ ಮುಂದೆ ಶರಣರು ಯಾರು ಪ್ರತಿಫಲಕ್ಕೆ ಅರ್ಹರು, ಎಂಥ ವ್ಯಕ್ತಿಗಳಿಗೆ, ಶರಣರಿಗೆ ಯಾವ ಕೆಲಸಕ್ಕೆ ಪ್ರತಿಫಲ ದೊರೆಯುತ್ತೆ. ಇಲ್ಲಿ ಮತ್ತೆ ನಾವು ಮಾಡರ್ನ್ ಮತ್ತು ಶರಣರ ಕಾನ್ಸೆಪ್ಟ್ ಅಲ್ಲಿ ನಾವು ಡಿಫ್ರೆನ್ಸ್ ಅನ್ನ ಕಾಣ್ತೇವೆ. ಆಧುನಿಕ ಅರ್ಥಶಾಸ್ತ್ರಜ್ಞರು ಹೇಳುವಾಗ ಅವ್ರೇನು ಹೇಳ್ತಾರೆ, ಯಾರು ಎಕ್ಸ್ಟ್ರಾಆರ್ಡಿನರಿ ಎಬಿಲಿಟಿ ಇರ್ತದೆ, ಯಾರು ಅಪಾಯವನ್ನು ಸರಿಯಾಗಿ ನಿರ್ವಹಿಸ್ತಾರೆ, ಯಾರು ಅನಿಶ್ಚಿತತೆಗಳನ್ನು ನಿರ್ವಹಿಸ್ತಾರೆ, ಯಾರು ಹೊಸದನ್ನು ಕಂಡು ಹಿಡಿತಾರೆ, ಅವರಿಗೆ ಲಾಭ ದೊರೆಯುತ್ತೆ ಅಂತೇಳಿ ಅವ್ರು ಹೇಳ್ತಾರೆ. ಆದರೆ ಶರಣರು ಏನು ಹೇಳ್ತಾರೆ, ಕಾಯಕ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗೂ ಆ ಕಾಯಕದ ಪ್ರತಿಫಲ ಇರುತ್ತೆ ಅಂತಕ್ಕಂಥದ್ದನ್ನು ಶರಣರು ಹೇಳ್ತಾರೆ. ಆದರೆ ಆಧುನಿಕ ಅರ್ಥಶಾಸ್ತ್ರಜ್ಞರು ಅವರು ನೈತಿಕವಾಗಿ, ಮೌಲಿಕವಾಗಿ ಸೈಲೆಂಟ್ ಇದ್ದಾರೆ. ಇಲ್ಲಿ ಶರಣರು ನೈತಿಕವಾಗಿ, ಮೌಲಿಕವಾಗಿ ಮತ್ತು ನಾವು ಇವತ್ತೇನು
ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಇವತ್ತಿನ ಕಾಲದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಸಮಾಜದಿಂದ ಸಂಪತ್ತನ್ನು ಪಡೆದು ಗಳಿಸ್ತಕ್ಕಂಥ ಒಂದು ಸಂಸ್ಥೆ ಸಮಾಜಕ್ಕೆ ಮರಳಿ ಏನಾದರೂ ಕೊಡಬೇಕು ಅಂತಕ್ಕಂಥ ಒಂದು ಸಿದ್ಧಾಂತವನ್ನು ನಾವು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನು ಮಾತಾಡ್ತಾ ಇದ್ದೀವಿ, ಶರಣರು ಅಂದೇ ದಾಸೋಹ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಒಂದು ಡಿಫರೆನ್ಸನ್ನು ಆಧುನಿಕ ಅರ್ಥಶಾಸ್ತ್ರಜ್ಞರು ಮತ್ತು ಶರಣರ ಈ ಪ್ರತಿಫಲದ ಕಲ್ಪನೆಯಲ್ಲಿ ಒಂದು ಭಿನ್ನತೆಯನ್ನು ನಾವು ಕಾಣ್ತೇವೆ. ಇಲ್ಲಿ ಅಲ್ಲಮ ಪ್ರಭುಗಳ ಒಂದೆರಡು ವಚನಗಳ ಮೂಲಕ ಯಾರು ಪ್ರತಿಫಲಕ್ಕೆ ಅರ್ಹರು ಅಂತಕ್ಕಂಥದ್ದನ್ನು ಸ್ವಲ್ಪ ವಿವರವಾಗಿ ನಾವು ತಿಳಿದುಕೊಳ್ಳೋಣ. ಮತ್ತು ಆನಂತರ ನಮಗೆ ಇದು ಇಂದಿನ ಕಾಲದಲ್ಲಿ ಯಾಕೆ ಶರಣರ ಪ್ರತಿಫಲದ ಸಿದ್ಧಾಂತ ನಮಗೆ ಬಹಳ ಪ್ರಸ್ತುತ ಅಂತಕ್ಕಂಥದ್ದನ್ನು ಸಹ ಈ ವಚನಗಳು ನಮಗೆ ವಿವರಣೆಯನ್ನು ನೀಡ್ತವೆ. ಇಲ್ಲಿ ಅಲ್ಲಮ ಪ್ರಭುಗಳು ಹೇಳ್ತಾರೆ, ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿಯದು ಆ ಫಲವು ಸೀತಾಳಕ್ಕಲ್ಲದೆ. ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಗಿಡಗಳಿಗಲ್ಲದೆ. ಸೈದಾನವನ್ನರ್ಪಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು 18 ಧಾನ್ಯಕ್ಕಲ್ಲದೆ. ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಜಗದ ಜಂಗುಳಿಗಳನ್ನೆಂಬೆಗು ಈಶ್ವರ. ಇದ್ರ ಜೊತೆ ಇನ್ನೊಂದು ವಚನವನ್ನು ನಾವು ಸೇರಿಸಿ ವಿಶ್ಲೇಷಣೆಯನ್ನು ಮಾಡೋಣ. ಈ ಮುಂದಿನ ವಚನದಲ್ಲಿ ಅಲ್ಲಮ ಪ್ರಭುಗಳು ಏನು ಹೇಳ್ತಾರೆ, ಮಜ್ಜನ ಕೆರೆಯವರೆಲ್ಲ ಇದ್ದಲ್ಲಿ ಫಲವೇನು, ಮುದ್ರಾಧಾರಿಗಳಿಪ್ಪರಯ್ಯ, ಲಿಂಗದಲ್ಲಿ ನಿಷ್ಠೆ ಇಲ್ಲ, ಜಂಗಮದಲ್ಲಿ ಪ್ರೇಮವಿಲ್ಲ. ವೇಷಧಾರಿಗಳಿಪ್ಪರಯ್ಯ, ಲಾಂಛನವನ್ನು ನೋಡಿ ಮಾಡುವ ಭಕ್ತಿ ಸಜ್ಜನ ಸಾರಾಯವಲ್ಲ, ಗುಹೇಶ್ವರ ಮೆಚ್ಚನಯ್ಯ. ನೋಡಿ, ಈ ಎರಡು ವಚನಗಳಲ್ಲಿ ಶರಣರು ಕೇವಲ ಪ್ರತಿಯೊಂದು ಕಾರ್ಯವು ಪ್ರತಿಫಲವನ್ನು ನೀಡುತ್ತೆ ಅನ್ನೋದನ್ನ ವಿತ್ ಕಂಡೀಷನ್ ಹೇಳ್ತಾರೆ. ಇದು ಬಹಳ ಮುಖ್ಯ. ಏನ್ ಕಂಡೀಷನು? ಈ ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ಮತ್ತೆ ಇಲ್ಲಿ ಮಜ್ಜನ ಕೆರೆಯವರೆಲ್ಲ ಇದ್ದಲ್ಲಿ ಫಲವೇನು. ಮುಂದೆ ಹೇಳ್ತಾರೆ, ಮುದ್ರಾಧಾರಿಗಳು, ವೇಷಧಾರಿಗಳು, ಲಿಂಗನಿಷ್ಠೆ ಇಲ್ಲದವರು, ಜಂಗಮ ಪ್ರೇಮವಿಲ್ಲದವರು. ಅಂದ್ರೆ ಯಾರು ನಿಜವಾಗಿ ತನು ಮನ ಭಾವದಿಂದ ಶ್ರದ್ಧೆಯಿಂದ, ನಾವೇನು ಕಮಿಟ್ಮೆಂಟ್, ಡೆಡಿಕೇಶನ್, ಹಾನೆಸ್ಟಿ, ಎಥಿಕ್ಸ್, ಮೊರಾಲಿಟಿ ಅಂತ ಏನು ಕರಿತೀವಿ, ಸತ್ಯ ಶುದ್ಧ ಕಾಯಕ, ಯಾರು ಸತ್ಯ ಶುದ್ಧ ಮನಸ್ಸಿನಿಂದ ಸ್ವತಃ ಬೆವರು ಸುರಿಸಿ ದುಡಿದು ಒಳ್ಳೆ ಕಾಯಕಗಳನ್ನ ಮಾಡ್ತಾರೆ, ಅವರು ಮಾತ್ರ ಪ್ರತಿಫಲಕ್ಕೆ ಅರ್ಹರು. ಯಾರೋ ಮಾಡಿದ ಕಾರ್ಯವನ್ನ ನಾನ್ ಮಾಡೀನಿ ಅಂತೇಳಿ ಬಿಂಬಿಸ್ತಕ್ಕಂಥವರು, ಕಳ್ಳತನ ಮಾಡುವವರು, ಸುಳ್ಳು ಹೇಳುವವರು, ಮೋಸ ಮಾಡುವರು, ಈ ರೀತಿ ಗಳಿಸಿದ ಅಥವಾ ಸಂಪತ್ತನ್ನು ಪಡೆಯುವುದಾದರೆ ಅದು ನಿಜವಾದ ಸಂಪತ್ತು ಅಲ್ಲ. ಅವರು ಅದಕ್ಕೆ ಹೇಳ್ತಾರೆ, ನೀರು ದೇವರಿಗೆ ಎಳೆದು ಪೂಜೆ ಮಾಡಿದ್ದೀನಿ ನನಗೆ ಫಲ ಕೊಡು ಅಂದ್ರೆ ಆ ನೀರಿಗೆ ಫಲ ಇದೆ ಹೊರತು ನೀರು ಹಾಕಿದವನಿಗೆ ಅಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಯಾವುದೋ ದವಸ ಧಾನ್ಯ ತಂದು ಹಂಚಿ ನಾನೇ ದಾಸೋಹ ಮಾಡಿನಂತೇಳಿ ಫಲ ಕೇಳಿದರೆ ಆ ಸಿರಿಧಾನ್ಯಗಳಿಗೆ ಫಲ ಇದೆ ಹೊರತು ಆ ಹಂಚದವನಿಗಲ್ಲ. ಗಿಡದಲ್ಲಿರ್ತಕ್ಕಂಥ ಹೂಗಳನ್ನು ತಂದು ದೇವರಿಗೆ ಏರಿಸಿ ನಾನೇ ಏರಿಸಿದ್ದೀನಿ ನನಗೆ ಪ್ರತಿಫಲ ಬರಬೇಕು ಅಂದ್ರೆ ಆ ಹೂಗಳಿಗೆ ಪ್ರತಿಫಲ, ಆ ಕೊಟ್ಟ ಗಿಡಕ್ಕೆ ಪ್ರತಿಫಲ ಇದೆ
ಹೊರತು ತಂದು ಕೊಟ್ಟಂಥ ವ್ಯಕ್ತಿಗಲ್ಲ. ಯಾಕಂದರೆ ಆ ಹೂವು ಆತನದಲ್ಲ, ಇದು ದೇವರು ಕೊಟ್ಟಿದ್ದು, ನಿಸರ್ಗದಿಂದ ಬಂದಿದ್ದು, ಅಲ್ಲಿಂದ ನಾವು ಅಲ್ಲಿಗೆ ಕೊಡ್ತಾ ಇರೋದು. ನಮ್ಮದೇನಿದೆ, ನಮ್ಮದಂತಕ್ಕಂಥ ಸತ್ಯ ಶುದ್ಧ ಭಾವದಿಂದ ಮಾಡ್ತಕ್ಕಂಥ ಭಕ್ತಿ ನಮ್ಮದಿರುತ್ತೆ. ಹಾಗೆ ನಾವು ಇವತ್ತು ಇಂದಿನ ಕಾಲದಲ್ಲಿ ಎಷ್ಟು ಜನ ನಾವು ಹಾನೆಸ್ಟ್ ಆಗಿ ಡೆಡಿಕೇಶನ್ನಿಂದ, ಕಮಿಟ್ಮೆಂಟ್ನಿಂದ, ಪ್ರಾಮಾಣಿಕತೆಯಿಂದ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಐದಕ್ಕಿ ಲಕ್ಕಮ್ಮನವರು ಹೇಳ್ತಾರೆ, ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ಕಂಗೆ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆ ಉಳ್ಳ ನಕ್ಕರ. ನೋಡಿ, ಇಲ್ಲಿ ಐದಕ್ಕಿ ಲಕ್ಕಮ್ಮ ಅಲ್ಲಮ ಪ್ರಭುಗಳ ಮೊದಲನೇ 2 ವಚನಗಳಿಗೆ ಎಷ್ಟೊಂದು ಸುಂದರವಾಗಿ ಹೊಂದುವಂತೆ ಹೇಳ್ತಾ ಇದ್ದಾರೆ. ನಾವು ಮಾಡುವ ಕಾಯಕದಲ್ಲಿ ಮನ ಶುದ್ಧವಿರಬೇಕು, ತನು ಶುದ್ಧವಿರಬೇಕು, ಭಾವಶುದ್ಧವಿರಬೇಕು. ಚಿತ್ತಶುದ್ಧದಲ್ಲಿ ನಾವು ಕಾಯಕವನ್ನು ಮಾಡಬೇಕು. ಅದು ಬಿಟ್ಟು ಮೈಗಳತನ, ಸೋಮಾರಿತನ, ಚಂಚಲತೆ ಇದ್ರೆ ಸಂಪತ್ತು ಎಲ್ಲಿಂದ ಬರುತ್ತೆ? ಮನಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಅಂತ ಕೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಿನಗೆ ಸಂಪತ್ತು ಬರಬೇಕು, ನಿನಗೆ ಲಾಭ ಬರಬೇಕು, ನಿನಗೆ ಪ್ರತಿಫಲ ಸಿಗಬೇಕು ಅಂತಂದ್ರೆ ಚಿತ್ತಶುದ್ಧದಿಂದ ಕಾಯಕವನ್ನು ಮಾಡವು. ಇವತ್ತಿನ ಸಮಾಜದಲ್ಲಿ ನಮಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಸಿಗುತ್ತೆ, ರಿಸೋರ್ಸಸ್ಗಳು ಎಷ್ಟು ಬೇಕೋ ಅಷ್ಟು ಸಿಗ್ತವೆ. ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ರೇರ್ ಆಗಿರ್ತಕ್ಕಂಥ, ಸಿಗುವುದು ಕಷ್ಟವಾಗಿರ್ತಕ್ಕಂಥ ವಸ್ತು ಏನಾದರೂ ಇದ್ರೆ ಅದು ಒಳ್ಳೆಯ ವ್ಯಕ್ತಿಗಳು. ಶರಣರ ಪರಿಭಾಷೆಯಲ್ಲಿ ಹೇಳೋದಾದ್ರೆ ಸತ್ಯ ಶುದ್ಧ ಭಾವದಿಂದ ಕಾಯಕ ಮಾಡ್ತಕ್ಕಂಥ ಒಂದು ವ್ಯಕ್ತಿಗಳ ಒಂದು ಅಭಾವ ನಮ್ಮಲ್ಲಿ ಕಾಣ್ತಾ ಇದೆ. ನಾವು ನೋಡ್ತೀವಿ, 50% ಆಫ್ ಇಂಜಿನಿಯರ್ಸ್ ಆರ್ ನಾಟ್ ಎಂಪ್ಲಾಯಬಲ್, 60% of MBAs are not employable, and this year some people said, some reports we have read, some even IITs also people are not getting job. What is happening? ಯಾಕೆ ನಮಗೆ ಇಷ್ಟೊಂದು ಜನ ಇದ್ದರೂ ನಮಗೆ ಬೇಕಾಗ್ತಕ್ಕಂಥ ಒಳ್ಳೆಯ ಜನರು ಸಿಗ್ತಾ ಇಲ್ಲ? ಅದಕ್ಕೆ ಐದಕ್ಕಿ ಲಕ್ಕಮ್ಮ ಹೇಳ್ತಾರೆ, ಚಿತ್ತಶುದ್ಧದಿಂದ, ಸತ್ಯಶುದ್ಧ, ಪ್ರಾಮಾಣಿಕ, ನೈತಿಕತೆ, ಮಾನವೀಯ ಮೌಲ್ಯಗಳಿಂದ ಒಳ್ಳೆಯ ಸದ್ಭಕ್ತನಂತೆ ಕೆಲಸ ಮಾಡಿದರೆ ಸಂಪತ್ತು, ಲಕ್ಷ್ಮಿ ತಾನಾಗೆ ಬರ್ತಾಳೆ ಅಂತಕ್ಕಂಥದನ್ನ ಇಲ್ಲಿ ಐದಕ್ಕಿ ಲಕ್ಕಮ್ಮನವರು ನಮಗೆ ಹೇಳ್ತಾ ಇದ್ದಾರೆ. ಇಲ್ಲಿ ನಾವು ಆಧುನಿಕ ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರ ಒಂದು ಪ್ರತಿಫಲದ ಸಿದ್ಧಾಂತ ಮತ್ತು ನಮ್ಮ ಶರಣರ ಸಿದ್ಧಾಂತ ನೋಡೋದಾದರೆ, ಶರಣರ ಸಿದ್ಧಾಂತ ವ್ಯಾಲ್ಯೂ ಬೇಸ್ಡ್ ಪ್ರತಿಫಲ ಸಿದ್ಧಾಂತ, ಪಾಶ್ಚಿಮಾತ್ಯರ ಸಿದ್ಧಾಂತ ವ್ಯಾಲ್ಯೂ ಫ್ರೀ ಸಿದ್ಧಾಂತ. ಅಲ್ಲಿ ಯಾವುದೇ ವ್ಯಾಲ್ಯೂಗಳ ಕಂಡೀಷನ್ ಇಲ್ಲ ಅವರ ಸಿದ್ಧಾಂತದಲ್ಲಿ. ಅವರು ಹೇಗೆ ಇರಲಿ, ಅವ್ರ ನಾವೀನ್ಯತೆ ಇದ್ದರೆ, ಅವ್ರು ರಿಸ್ಕ್ ತಗೊಂಡ್ರೆ, ಅವ್ರು ಹೊಸದನ್ನು ಕಂಡು ಹಿಡಿದ್ರೆ, ಎಕ್ಸ್ಟ್ರಾರ್ಡಿನರಿ ಎಬಿಲಿಟಿ ಇದ್ದರೆ ಅವ್ರಿಗೆ ಪ್ರತಿಫಲ ಸಿಗುತ್ತೆ ಅಂಥೇಳಿ ಆಧುನಿಕ ಅರ್ಥಶಾಸ್ತ್ರಜ್ಞರು ಹೇಳ್ತಾರೆ. ಆದರೆ ಶರಣರು ಏನು ಹೇಳ್ತಾರೆ, ಅವು ಅಷ್ಟೇ ಇದ್ರೆ ಸಾಲದು, ಅವುಗಳ ಜೊತೆಗೆ ಸತ್ಯ ಶುದ್ಧ ಚಿತ್ ಭಾವದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿತ್ವ ಇರಬೇಕು.
ನಾನು ಈ ಬೇರೆ ಬೇರೆ ಶರಣರು ಈ ಪ್ರತಿಫಲದ ಬಗ್ಗೆ ಏನು ಹೇಳಿದ್ದಾರೆ ಅಂತಕ್ಕಂಥ ಒಂದು ಹೆಚ್ಚು ತಿಳಿದುಕೊಳ್ಳುವ ಉದ್ದೇಶದಿಂದ ನಾನೇನು ಮಾಡಿದೆ, ಈ ತರಳುಬಾಳು ಸಂಸ್ಥಾನದ ಆನ್ಲೈನ್ನಲ್ಲಿ ಏನು ವಚನಗಳಿದ್ದಾವೆ ಮತ್ತು ವಚನ ಸಂಚೆ ಅಂತಕ್ಕಂಥ ಇನ್ನೊಂದು ವೆಬ್ಸೈಟಲ್ಲಿ ಏನು ಆನ್ಲೈನಲ್ಲಿ ವಚನಗಳಿದ್ದಾವೆ, ಅವುಗಳನ್ನು ಡೌನ್ಲೋಡ್ ಮಾಡಿ ಸರ್ಚ್ನಲ್ಲಿ ಹೋಗಿ ಇಲ್ಲಿ ತೋರಿಸಿದಂತೆ ಪ್ರತಿಫಲ, ಕೂಲಿ, ಸಂಪಾದನೆ, ಲಾಭ ಹೀಗೆ ಬೇರೆ ಬೇರೆ ಈ ಶಬ್ದಗಳನ್ನು ಹಾಕಿ ಸರ್ಚ್ ಮಾಡಿ ಯಾವ್ಯಾವ ಶರಣರ ವಚನಗಳಲ್ಲಿ ಎಷ್ಟೆಷ್ಟು ಈ ಒಂದು ಪರಿಕಲ್ಪನೆಯನ್ನು ನೀಡ್ತಕ್ಕಂಥ ಶಬ್ದಗಳಿದ್ದಾವೆ ಅಂತಕ್ಕಂಥದ್ದನ್ನು ನಾನು ಹುಡುಕುತ್ತಾ ಹೋದಾಗೆ ನನಗೆ ಈ ಒಂದು ಟೇಬಲ್ ರೆಡಿಯಾಗಿದ್ದು. ಇಲ್ಲಿ ನೋಡಿ, ಬಸವಣ್ಣನವರ ವಚನದಲ್ಲಿ 52 ಬಾರಿ ಫಲ ಅಂತಕ್ಕಂಥ ಶಬ್ದ ಬಂದಿದೆ. ಅವರು ಕೂಲಿ ಅಂತಕ್ಕಂಥ ಶಬ್ದ ನನಗೆ ಸಿಕ್ಕಿಲ್ಲ. ಸಂಪಾದನೆ ಅಂತಕ್ಕಂಥದ್ದು 1 ಬಾರಿ ಮತ್ತು ಲಾಭ ಅಂತಕ್ಕಂಥದ್ದು 1 ಬಾರಿ ಬಂದಿದೆ. ಅದೇ ರೀತಿ ಅಲ್ಲಮ ಪ್ರಭುಗಳವರ ವಚನಗಳಲ್ಲಿ 63 ಬಾರಿ ಫಲ, 1 ಬಾರಿ ಕೂಲಿ, 8 ಬಾರಿ ಸಂಪಾದನೆ, 3 ಬಾರಿ ಲಾಭ ಅಂತಕ್ಕಂಥ ಶಬ್ದ ಬಂದಿದೆ. ಅಕ್ಕ ಮಹಾದೇವಿಯವರ ವಚನಗಳಲ್ಲಿ 5 ಬಾರಿ ಫಲ ಮತ್ತು 1 ಬಾರಿ ಸಂಪಾದನೆ ಅಂತಕ್ಕಂಥ ಶಬ್ದವನ್ನು ಬಂದಿದೆ. ಅದೇ ರೀತಿ ಸಿದ್ದರಾಮೇಶ್ವರ ವಚನಗಳಲ್ಲಿ 30 ಬಾರಿ ಫಲ, ಚನ್ನಬಸವಣ್ಣವರ ವಚನಗಳಲ್ಲಿ 5 ಬಾರಿ ಫಲ, 4 ಬಾರಿ ಸಂಪಾದನೆ, ಅಕ್ಕಮ್ಮನವರ ವಚನದಲ್ಲಿ ಸಂಪಾದನೆ ಅಂತಕ್ಕಂಥ 2 ಬಾರಿ, ಅಮ್ಮುಗೆ ರಾಯಮ್ಮನವರ ವಚನಗಳಲ್ಲಿ ಇವು ನಾವು ಯಾವುವು ನನಗೆ ದೊರೆತಿಲ್ಲ. ಐದಕ್ಕಿಲ್ ಅಕ್ಕಮ್ಮನವರ ವಚನವನ್ನು ನಾವು ಈಗ ಜಸ್ಟ್ ನಾವು ಚಿಂತನೆ ಮಾಡಿದ್ದೀವಿ. ಅವರ ಈ ಶಬ್ದ ಬಳಸದೇ ಇದ್ದರೂ ಅವರು ಈ ಪ್ರತಿಫಲಕ್ಕೆ ಸಂಬಂಧಪಟ್ಟಂಥ ಚಿಂತನೆಗಳನ್ನು ಅವರು ಇಲ್ಲಿ ಮಾಡಿದ್ದನ್ನು ನಾವು ಕಂಡಿದ್ದೇವೆ. ಅದೇ ರೀತಿ ನೂಲಿಯ ಚಂದಯ್ಯನವರ ಒಂದು ವಚನಗಳಲ್ಲಿ ಕೂಲಿ ಅಂತಕ್ಕಂಥ ಶಬ್ದ 2 ಬಾರಿ ಬಂದಿದೆ. ನಾನು ಈ ಒಂದು ಪ್ರಿಲಿಮಿನರಿ ರಿಸರ್ಚ್ ಅಂತ ಏನು ಕರೀತಾರೆ, ಯಾಕಂದರೆ ನನಗೆ ಶರಣರ ಎಲ್ಲ ಏನು 23-24 ಸಾವಿರ ವಚನಗಳನ್ನು ಇದ್ದಾವೆ, ಅವೆಲ್ಲನೂ ಸರ್ಚ್ ಮಾಡಿ ಎಲ್ಲ ಶರಣರದು ಈ ಟೇಬಲ್ ಮಾಡೋಕ್ಕಾಗಿಲ್ಲ. ಈ ಒಂದು ವಿಷಯ ಇಷ್ಟೊಂದು ವ್ಯಾಸ್ಟ್ ಆಗಿದೆ ಅಂತ ನನಗೆ ಈಗ ಗೊತ್ತಾಗ್ತಾ ಇದೆ. ತಾವು ಯಾರಾದರೂ PhD ಸಂಶೋಧನೆ ಮಾಡೋರು ಅಥವಾ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಸಂಶೋಧನೆ ಮಾಡಬೇಕಂತಕ್ಕಂಥವರು ಈ ಕಾರ್ಯವನ್ನು ತಾವು ಮಾಡ್ಬೋದು. ನಾನು ಸಾಧ್ಯವಾದ ಮಟ್ಟಿಗೆ ಈ ಕಾರ್ಯದಲ್ಲಿ ಇನ್ನಿಷ್ಟು ಹೆಚ್ಚು ಸಂಶೋಧನೆಯನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೆ ಅಂತೇಳಿ ತಮಗೆ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ನಾನು ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಿರ್ಮಾಣ ವಿಭಾಗದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇರೋದರಿಂದ ನಮ್ಮಲ್ಲಿ ನಾವು ಪ್ರತಿ ವರ್ಷ PhDಗೆ ಅಡ್ಮಿಷನ್ಗಳನ್ನು ಕೊಡ್ತೀವಿ. ಯಾರಾದರೂ MBA ನೆಟ್ ಮತ್ತು JRF ಆದವರಿದ್ದರೆ ನಮ್ಮ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ವೆಬ್ಸೈಟ್ ಮೂಲಕ ತಾವು ಮಾಹಿತಿಯನ್ನು ತೆಗೆದುಕೊಂಡು ಈ ಯಾವಾಗ ನಮ್ಮ ವಿಶ್ವವಿದ್ಯಾಲಯ ಒಂದು PhD ಕಾಲ್ಫರ್ ಮಾಡುತ್ತೆ ಆ ಟೈಮಲ್ಲಿ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ಬೋದು. ಸೊ ನಾನು ವಿಶೇಷವಾಗಿ ಈ ವಚನ ಸಾಹಿತ್ಯ ಮತ್ತು ಭಾರತೀಯ ಜ್ಞಾನ ಪರಂಪರೆ, ನಿರ್ಮಾಣ ಶಾಸ್ತ್ರ ಈ ಒಂದು ವಿಷಯದಲ್ಲಿ ನಾನು ಬಹಳಷ್ಟು ಆಸಕ್ತಿ ಉಳ್ಳವನಿದ್ದೇನೆ. ತಾವು ಯಾರಾದರೂ ಸಂಶೋಧನೆ ಮಾಡೋರಿದ್ದರೆ ಸೊ ನಮ್ಮೊಂದಿಗೆ ಕೂಡಿಕೊಳ್ಬೋದು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನಾವು ಕೊನೆಯದಾಗಿ ಶರಣರ ಪರಿಕಲ್ಪನೆ ಇಂದಿನ ಪ್ರಸ್ತುತತೆ ಬಗ್ಗೆ ಮಾತಾಡೋದಾದರೆ, ನಾನು ಮೊದಲೇ ಹೇಳಿದೆ ಏನಂದರೆ ಆಧುನಿಕ ಅರ್ಥಶಾಸ್ತ್ರಜ್ಞರ ಪರಿಕಲ್ಪನೆ ಮತ್ತು ಶರಣರ ಪರಿಕಲ್ಪನೆಯಲ್ಲಿ ಏನು ವ್ಯತ್ಯಾಸ ಇದೆ ಅಂತಕ್ಕಂಥದ್ದು. ಆ ವ್ಯತ್ಯಾಸವನ್ನು ತಾವು ಸೂಕ್ಷ್ಮವಾಗಿ ಗಮನಿಸಿದ್ದೇ ಆದರೆ ಇವತ್ತು ಶರಣರ ಪರಿಕಲ್ಪನೆ ಯಾಕೆ ನಮಗೆ ಪ್ರಸ್ತುತ ಅಂತಕ್ಕಂಥದ್ದನ್ನು ತಮಗೆ ತಿಳಿದು ಬರ್ತದೆ. ಇವತ್ತು ತಾವು ದಿನನಿತ್ಯ ಪೇಪರಲ್ಲಿ ನೋಡ್ತಾ ಇರ್ತೀರಿ, ಮ್ಯಾಗ್ಝಿನ್ಸ್ಗಳಲ್ಲಿ ನೋಡ್ತಾ ಇರ್ತೀರಿ, TV-ನಲ್ಲಿ ನೋಡ್ತಾ ಇರ್ತೀರಿ, ಕನ್ಸ್ಯೂಮರ್ ರೈಟ್ಸ್ ವೈಲೇಷನ್ ಆಗ್ತವೆ, ಕಾಂಪಿಟೇಷನ್ ರೂಲ್ಸ್ ವೈಲೇಟ್ ಆಗ್ತವೆ, ಎಷ್ಟೋ ಕೋರ್ಟ್ ಕೇಸ್ಗಳು ಸಾವಿರಾರು
ಲಕ್ಷಗಟ್ಟಲೆ ಬಿಸ್ನೆಸ್ ಕೇಸ್ಗಳು ನಡೀತಾ ಇರ್ತವೆ. ಯಾಕೆ ಈ ಥರ ಒಂದು ಸಿಚುವೇಶನ್ ನಾವು ನಿರ್ಮಾಣವಾಗ್ತಿದೆ? ನಾವು ನೋಡಿದ ಎಷ್ಟೋ ಸ್ಕ್ಯಾಂಡಲ್ಗಳು, ಅಕೌಂಟಿಂಗ್ ಸ್ಕ್ಯಾಂಡಲ್ಗಳು, ಸ್ಟಾಕ್ ಮಾರ್ಕೆಟ್ ಕೇತನ್ ಪಾರೇಖ್, ಹರ್ಷದ್ ಮೆಹ್ತಾ ಸ್ಕ್ಯಾಂಡಲ್ಗಳು, ಎಷ್ಟೋ ಕಂಪನಿಗಳಲ್ಲಿ ಆಡಿಟಿಂಗ್ ಸ್ಕ್ಯಾಂಡಲ್ಗಳು. ನೀವು ಹಿಂದೆ ನೋಡಿರ್ಬೋದು, ಒಂದು ಶಾವಿಗೆ ಬ್ರ್ಯಾಂಡನ್ನೇ ಬ್ಯಾನ್ ಮಾಡಿ ಮತ್ತೆ ಎಷ್ಟೋ ದಿನ ಮೇಲೆ ಮತ್ತೆ ಮಾರ್ಕೆಟ್ಗೆ ಬಂದಿದ್ದು. ಹೀಗೆ ಯಾಕೆ ಈ ರೀತಿಯ ಒಂದು ಅನೈತಿಕ ಮಾರ್ಗದ ಮೂಲಕ ಕಾನೂನಿಗೆ ವಿರುದ್ಧವಾಗಿ, ಸಮಾಜಕ್ಕೆ ವಿರುದ್ಧವಾಗಿ ಒಂದು ವ್ಯವಹಾರವನ್ನು ಮಾಡ್ತಕ್ಕಂಥ, ಇವತ್ತು ನಾವೆಲ್ಲ ನೋಡಿರಿ, ನಾವು ಆರ್ಗ್ಯಾನಿಕ್ ಬಗ್ಗೆ ಮಾತಾಡ್ತೀವಿ, ಯಾಕಂದರೆ ಎಲ್ಲನೂ ಕೆಮಿಕಲ್ ಮಿಕ್ಸ್ಡ್ ಆಗಿದೆ. ಫುಡ್ ಎಷ್ಟು ಸುರಕ್ಷಿತ, ಅಡಲ್ಟ್ರೇಷನ್ ಅಂತಕ್ಕಂಥದ್ದು ದೊಡ್ಡದೊಂದು ಪೀಡ್ ಆಗಿದೆ ಇವತ್ತಿನ ಕಾಲದಲ್ಲಿ. ಈ ಒಂದು ಇಂಥ ಸಂದರ್ಭದಲ್ಲಿ ನಮಗೆ ಹೊರಗಡೆಯಿಂದ ಕಾನೂನುಗಳ ಮೂಲಕ, ನಿಯಮಗಳ ಮೂಲಕ ಎಷ್ಟರ ಮಟ್ಟಿಗೆ ನಾವು ಈ ಅನೈತಿಕ ವ್ಯವಹಾರಗಳನ್ನು, ಕಾನೂನು ಬಾಹಿರ ವ್ಯವಹಾರಗಳನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯವಾಗಿದೆ ನಮಗೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು. ನಾವು ಇವತ್ತೇನು ಬಿಸ್ನೆಸ್ ಎಥಿಕ್ಸ್ ಅಂತೇಳಿ ಕರಿತೀವಿ, ಬಿಸ್ನೆಸ್ ಎಥಿಕ್ಸ್ ಯಾವ ಮಟ್ಟಕ್ಕೆ ಏನು ಪಾತಾಳ ಕಂಡಿದೆ ಅಂತೇಳಿ ನಾವು ಹೇಳ್ತಿದ್ದೀವಿ. ಎಲ್ಲ ಕ್ಷೇತ್ರಗಳಲ್ಲಿ ಬಹಳ ಶೋಚನೀಯ ಸ್ಥಿತಿಯಲ್ಲಿ ಇದ್ದೀವಿ ನಾವು. ಹಾಗಾಗಿ ನಮಗೆ ಶರಣರು ಬಹಳ ಪ್ರಸ್ತುತವಾಗಿ ಕಾಣ್ತಾರೆ. ಶರಣರ ಪ್ರತಿಯೊಂದು ವಚನಗಳಲ್ಲಿ ಸತ್ಯ, ಶುದ್ಧ, ಪ್ರಾಮಾಣಿಕ, ಕರ್ತವ್ಯದ ಬಗ್ಗೆ, ಕಾಯಕದ ಬಗ್ಗೆ ಮಾತಾಡ್ತಾರೆ. ಅವ್ರ ಪ್ರಕಾರ ಸತ್ಯ ಶುದ್ಧವಲ್ಲದ ಕಾಯಕವೇ ಅಲ್ಲ. ಸತ್ಯ ಶುದ್ಧವಲ್ಲದು ಕಾಯಕವೇ ಅಲ್ಲ. ಯಾವಾಗ ಸತ್ಯ ಶುದ್ಧವಾದದ್ದು ಕಾಯಕವೇ ಅಲ್ಲವೇ, ಅದು ಪ್ರತಿಫಲಕ್ಕೆ ಹೇಗೆ ಅರ್ಹವಾಗುತ್ತೆ? ಪ್ರತಿಫಲಕ್ಕೆ ಅರ್ಹವಾಗಬೇಕಾದ್ರೆ ಮೊದಲು ಸತ್ಯ ಶುದ್ಧವಾಗಿರಬೇಕು. ಹಾಗಾಗಿ ನಾವು ಇಂದಿನ ನಿರ್ಮಾಣ ಶಾಸ್ತ್ರದಲ್ಲಿ ಆಗಿರಲಿ, ಅರ್ಥಶಾಸ್ತ್ರದಲ್ಲಿ ಆಗಿರಲಿ, ಯಾವುದೇ ಒಂದು ಸಾಮಾಜಿಕ, ವೈಜ್ಞಾನಿಕ, ಪ್ರೊಫೆಷನಲ್ ಕೋರ್ಸ್ ಆಗಿರಲಿ, ಅಲ್ಲಿ ಶರಣರ ಚಿಂತನೆಗಳನ್ನು ಅಳವಡಿಸಿಕೊಳ್ಳತಕ್ಕಂಥ ಅನಿವಾರ್ಯತೆ ಇದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಶರಣರು ಬಹಳ ನಮಗೆ ಪ್ರಸ್ತುತ ಆಗ್ತಾರೆ. ಹಾಗಾಗಿ ನಾವು ನೀವೆಲ್ಲ ಸಾಧ್ಯ ಆದ ಮಟ್ಟಿಗೆ ಶರಣರ ತತ್ವಗಳನ್ನು ನಮ್ಮ ಕಾರ್ಯದಲ್ಲಿ, ನಮ್ಮ ಸಂಸ್ಥೆಗಳಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ವ್ಯವಹಾರಗಳ, ನಮ್ಮ ಕೃಷಿ, ನಮ್ಮ ಸೇವೆ, ಎಲ್ಲ ಕ್ಷೇತ್ರಗಳಲ್ಲಿ ನಾವು ಸತ್ಯ, ಶುದ್ಧ, ಪ್ರಾಮಾಣಿಕತೆಯನ್ನು ಅನುಸರಿಸುವ ಮೂಲಕ, ಆ ತತ್ವಗಳ ಆಧಾರದ ಮೇಲೆ ನಾವು ಕಾಯಕವನ್ನು ಮಾಡುವ ಮೂಲಕ ಒಂದು ಸುಂದರ ಸಮಾಜವನ್ನು ನಿರ್ಮಾಣ ಮಾಡುವತ್ತ, ಆ ಮೂಲಕ ಜಗತ್ತಿಗೆ ಇಂಥ ಒಂದು ಸಮೃದ್ಧ ಜ್ಞಾನ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಈ 21ನೇ ಶತಮಾನದಲ್ಲಿ ನಾವು ವಿಜಯ್ ಗೋವಿಂದರಾಜನ್ ಅಂತಕ್ಕಂಥವರು ರಿವರ್ಸ್ ಇನ್ನೋವೇಷನ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ರು. ರಿವರ್ಸ್ ಇನ್ನೋವೇಷನ್ ಅಂದರೆ ಮೊದಲೆಲ್ಲ ಡೆವಲಪ್ಡ್ ಮಾರ್ಕೆಟಲ್ಲಿ ಡೆವಲಪ್ ಆದಂಥ ಪ್ರಾಡಕ್ಟ್ಗಳು ಡೆವಲಪಿಂಗ್ ಕಂಟ್ರಿಗಳಲ್ಲಿ ಹೋಗ್ತಾ ಇದ್ವು. ಅವ್ರು ಮೊದಲು ಯೂಸ್ ಮಾಡಿದ ನಂತರ, ಆ ನಂತರ ಕೆಲವೊಂದಿಷ್ಟು ದಿನ ನಂತರ ಅದು ಹಿಂದುಳಿದ, ಅಭಿವೃದ್ಧಿ ಹೊಂದುತ್ತಿರೋ ಮಾರ್ಕೆಟ್ಗಳಿಗೆ ಅವುಗಳನ್ನು ಸೇಲ್ ಮಾಡ್ತಿದ್ರು. ಆದರೆ ಕೆಲವೊಂದು ಕಂಪ್ನಿಗಳು, ಎಸ್ಪೆಷಲಿ ಜನರಲ್ ಎಲೆಕ್ಟ್ರಿಕ್ ಅಂತಕ್ಕಂಥ ಕಂಪ್ನಿಗಳು ಮತ್ತು ಬೇರೆ ಬೇರೆ ಕಂಪ್ನಿಗಳು ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಅನೇಕ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು
ಸಂಶೋಧಿಸಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಿಗೆ ಮತ್ತು ಮಾರುಕಟ್ಟೆಗಳಿಗೆ ಅವುಗಳನ್ನು ಪರಿಚಯಿಸಿದ್ವಿ ಮತ್ತು ಅವು ಅಷ್ಟೇ ಸಕ್ಸಸ್ ಆಗಿದ್ದನ್ನು ನಾವು ನೋಡ್ತೀವಿ. ಅದರ ಬಗ್ಗೆ ಅವರು ಇದನ್ನು ರಿವರ್ಸ್ ಇನ್ನೋವೇಷನ್ ಅಂಥೇಳಿ ಕರೋರು. ನಾವು ಇಲ್ಲಿವರೆಗೆ ಬರೀ ಪಾಶ್ಚಿಮಾತ್ಯ ತತ್ವಗಳನ್ನು, ಪಾಶ್ಚಿಮಾತ್ಯ ಪುಸ್ತಕಗಳನ್ನು ನಮ್ಮ ಭಾರತದಲ್ಲಿ ಕಾಪಿ ಪೇಸ್ಟ್ ಮಾಡ್ತಾ 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 ಬಂದಿದ್ದೇವೆ. ಅವುಗಳನ್ನು ಇಲ್ಲಿ ಅಲ್ಲಿ ಎಲ್ಲಿ ಬೇಕೋ ಅಲ್ಲಿ ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದೀವಿ. ಈಗ ನನ್ನ ಪ್ರಕಾರ ಭಾರತದ ಒಂದು ಸಮೃದ್ಧವಾದಂಥ ಜ್ಞಾನ ಪರಂಪರೆ ಏನಿದೆ, ಈ ಜ್ಞಾನ ಪರಂಪರೆಯನ್ನು ಹೆಚ್ಚು ಹೆಚ್ಚು ಅನ್ವೇಷಣೆ ಮಾಡುವ ಮೂಲಕ, ಅದನ್ನು ಜಗತ್ತಿಗೆ ಪರಿಚಯಿಸುವ ಮೂಲಕ, ರಿವರ್ಸ್ ಇನ್ನೋವೇಷನ್ ರೀತಿನಲ್ಲಿ ಎಲ್ಲ ಕಡೆ ಭಾರತೀಯ ಜ್ಞಾನ ಪರಂಪರೆ, ಭಾರತೀಯ ನಿರ್ವಹಣಾ ಪರಂಪರೆ ಸಿದ್ಧಾಂತಗಳನ್ನು ಪರಿಚಯಿಸುವ ಮೂಲಕ ನಮ್ಮ ಶರಣರ, ಸಂತರ ಏನು ವೈಜ್ಞಾನಿಕ ತತ್ವಗಳೇನಿದ್ದಾವೆ ಅವುಗಳನ್ನು ಜಗತ್ತಿಗೆ ಪರಿಚಯಿಸುವ ಮೂಲಕ ಒಂದು ಸುಂದರ ಜಗತ್ತನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ಕೆ ನಾವು ತೊಡಗೋಣ ಅಂತ ಹೇಳಿ, ನನಗೆ ಇವತ್ತು ಬಸವ ಸಮಿತಿ ಬೆಂಗಳೂರಿನ ಮೂಲಕ ಈ ಒಂದು ಶರಣರ ಪ್ರಕಾರ ಅವರ ಒಂದೇನು ಪ್ರತಿಫಲದ ಪರಿಕಲ್ಪನೆ ಏನಿದೆ ಶರಣರದು, ಅದರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಬಸವ ಸಮಿತಿಯ ಅಧ್ಯಕ್ಷರಾದಂಥ ಡಾಕ್ಟರ್ ಅರವಿಂದ್ ಜತ್ತಿ ಸರ್ ಅವರಿಗೂ ಹಾಗೂ ಎಲ್ಲ ಬಸವ ಸಮಿತಿಯ ಬಳಗಕ್ಕೂ ಮತ್ತು ಇಲ್ಲಿವರೆಗೆ ನನ್ನ ಈ ಒಂದು ಉಪನ್ಯಾಸವನ್ನು ಕೇಳಿದಂಥ ಎಲ್ಲ ಬಸವ ಶರಣ ಅಭಿಮಾನಿಗಳಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು. ಯೋನಿ ಇಲ್ಲದ ಆಕಳಿನಲ್ಲಿ ಬಾಯಿ ಇಲ್ಲದ ಕರು ಹುಟ್ಟಿತ್ತು. ಯೋನಿ ಇಲ್ಲದ ಆಕಳಿನಲ್ಲಿ ಬಾಯಿ ಇಲ್ಲದ ಕರು ಹುಟ್ಟಿತ್ತು. ಯೋನಿ ಇಲ್ಲದ ಆಕಳಿನಲ್ಲಿ ಮೊಲೆಯಿಲ್ಲದ ಹಾಲ ಕುಡಿದು ಒಡಲಿಲ್ಲದೆ ತಿರುಗಾಡುತ್ತದೆ. ಒಡಲಿಲ್ಲದೆ ತಿರುಗಾಡುತ್ತದೆ. ಯೋನಿ ಇಲ್ಲದ ಆಕಳಿನಲ್ಲಿ ಬಾಯಿ ಇಲ್ಲದ ಕರು ಹುಟ್ಟಿತ್ತು. ಯೋನಿ ಇಲ್ಲದ ಆಕಳಿನಲ್ಲಿ ಬಾಯಿ ಇಲ್ಲದ ಕರು ಹುಟ್ಟಿತ್ತು. ಏಣಾಂಕಧರ ಏಣಾಂಕಧರ ಸೋಮೇಶ್ವರಲಿಂಗ ಸೋಮೇಶ್ವರಲಿಂಗ ಇದೇನು 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 ಸೋಜಿಗವೆಂದರಿಯೇ ಹರಿ. ಯೋನಿ ಇಲ್ಲದ ಆಕಳಿನಲ್ಲಿ ಬಾಯಿ
ಇಲ್ಲದ ಆಕಳಿನಲ್ಲಿ ಬಾಯಿ ಇಲ್ಲದ ಕರು ಹುಟ್ಟಿತ್ತು. ಮೊಲೆಯಿಲ್ಲದ ಹಾಲ ಕುಡಿದು ಒಡಲಿಲ್ಲದೆ ತಿರುಗಾಡುತ್ತದೆ. ಏಣಾಂಕಧರ ಸೋಮೇಶ್ವರಲಿಂಗ ಇದೇನು ಸೋಜಿಗವೆಂದರಿಯೇ ಯೋನಿಲ್ಲದ ಆಕಳಿನಲ್ಲಿ ಯೋನಿಯಿಲ್ಲದ ಆಕಳಿನಲ್ಲಿ ಯೋನಿಯಿಲ್ಲದ ಆಕಳಿನಲ್ಲಿ